ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಕಲಿಯುಗದಲ್ಲಿ ಮನುಷ್ಯನ ಬುದ್ಧಿವಂತಿಕೆ ಬದಲಾಗುತ್ತಿದೆ. ಭಾವಿ ವರ್ಷಗಳನ್ನು ಮರೆತು ಹೋಗಿ ಸಂಬಂಧಗಳ ಬೆಲೆ ಗೊತ್ತಿರದೆ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಮಾಡುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನು ಕೇಳಿದರೆ ಅಣ್ಣ ತಂಗಿಯಾದವರು ಈ ರೀತಿಯೂ ಕೂಡ ಇರ್ತಾರ ಅಂತೇಳಿ ಖಂಡಿತವಾಗಿಯೂ ನಿಮ್ಗೆ ಆಶ್ಚರ್ಯವಾಗುತ್ತದೆ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಬಿಹಾರದ ಭಗವಾನ್ಪುರದಲ್ಲಿ ರಮೇಶ್ ಚಂದ್ರ ಸರಸ್ವತಿ ದಂಪತಿಗಳು ಸಿಮೆಂಟ್ ವ್ಯಾಪಾರವನ್ನು ಮಾಡುತ್ತಾ ತನ್ನ ಕುಟುಂಬವನ್ನ ಪೋಷಿಸುತ್ತಿದ್ದರು. ಇನ್ನು ಇವರ ಅನನ್ಯ ಸಂಸಾರದ ನೆನಪಿಗೆ ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ ಹುಟ್ಟಿರುತ್ತಾನೆ. ಅದರಲ್ಲಿ ಎರಡನೇ ಮಗಳೇ ಮಮತಾ. ಈಕೆ ಓದಿನಲ್ಲಿ ಅಷ್ಟಕಷ್ಟ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಆಕ್ಟಿವ್ ಆಗಿರುತ್ತಾ ರೀಲ್ಸ್ ಮಾಡುತ್ತಾ ಒಳ್ಳೆಯ ಫಾಲೋವರ್ಸ್ ಗಳನ್ನ ಹೊಂದಿದ್ದಳು. ಹೀಗೆ ಮಮತಾಳ ಸೌಂದರ್ಯಕ್ಕೆ ತುಂಬಾ ಮಂದಿ ಫಿದಾ ಆಗಿ ಆಕೆ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಮೆಸೇಜ್ ಮಾಡುತ್ತಿದ್ದರು. ಇನ್ನು ಈ ಸಂದರ್ಭದಲ್ಲಿಯೇ ಅಜಯ್ ಎಂಬ ತನ್ನ ಕ್ಲಾಸ್ಮೇಟ್ ಜೊತೆ ಪ್ರೀತಿಯಲ್ಲಿ ಬಿದ್ದು ಕಾಲೇಜ್ಗೆ ಬಂಕ್ ಹಾಕಿ ಸಿನಿಮಾ, ಪಾರ್ಕ್, ರೆಸ್ಟೋರೆಂಟ್ ಅಂತೇಳಿ ಸುತ್ತಾಡುತ್ತಿದ್ದರು. ಈ ರೀತಿಯಾಗಿ ಹೋಗುತ್ತಿರುವ ಸಂದರ್ಭದಲ್ಲಿ ಮಮತಾಳ ತಂದೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಂಡಿದ್ದರಿಂದ ಅವತ್ತಿನಿಂದ ಮಮತಾಳನ್ನು ಹೊಡೆದು ಬೈದು ಕಾಲೇಜನ್ನು ಬಿಡಿಸಿ ಹೌಸ್ ಅರೆಸ್ಟ್ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿಯೇ ಮಮತಾಳ ಅಕ್ಕ ವನಿತಾಗೆ ಮದುವೆ ಮಾಡಬೇಕೆಂದು ಸಂಬಂಧ ಹುಡುಕುತ್ತಿರುವಾಗ ಪಾಟ್ನಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡುತ್ತಿರುವ ಹುಡುಗ ಇದ್ದಾನೆಂದು ತಿಳಿದುಕೊಂಡು ಆ ಸಂಬಂಧವನ್ನು ಕನ್ಫರ್ಮ್ ಮಾಡಿದಾಗ ರಮೇಶ್ ಚಂದ್ರ ಮತ್ತು ಸರಸ್ವತಿ ತನ್ನ ಮಗಳ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕೆಂದು ತನ್ನ ಸಂಬಂಧಿಕರೆಲ್ಲರನ್ನು ಇನ್ವೈಟ್ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಹೀಗೆ ಪ್ರತಿ ಮನೆಗೂ ಹೋಗಿ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಮದುವೆಗೆ ಕರೆಯುತ್ತಿರುವಾಗ ಸರಸ್ವತಿಯ ಅಕ್ಕ ಲಕ್ಷ್ಮಿ ಮನೆಗೆ ಹೋಗಿ ಅವರ ಫ್ಯಾಮಿಲಿಯನ್ನು ಸ್ಪೆಷಲ್ ಆಗಿ ಮದುವೆಗೆ 5 ದಿನಗಳ ಮುಂಚೆನೆ ಬರಬೇಕೆಂದು ಇನ್ವೈಟ್ ಮಾಡಿದಾಗ ಅದಕ್ಕೆ ಅವರು ಕೂಡ ಒಪ್ಪಿಕೊಳ್ಳುತ್ತಾರೆ. ಇನ್ನು ಲಕ್ಷ್ಮಿಗೆ 4 ಮಂದಿ ಮಕ್ಕಳಿದ್ದು ಅದರಲ್ಲಿ ಮೊದಲನೆಯವನೇ ಮಂಜರ್. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಮಂಜರ್ ಡಿಗ್ರಿಯನ್ನು ಪೂರ್ತಿ ಮಾಡಿ MSc ಕೋರ್ಸ್ ಪೂರ್ತಿ ಮಾಡಿ ಕಾಲೇಜ್ ಲೆಕ್ಚರ್ ಆಗಬೇಕೆಂದು ಅಂದುಕೊಂಡಿರುತ್ತಾನೆ. ಇನ್ನು ಈ ಸಂದರ್ಭದಲ್ಲಿಯೇ ಮಮತಾಳ ಮನೆಯಲ್ಲಿ ಮದುವೆ ಇದ್ದರಿಂದ 5 ದಿನಗಳ ಮುಂಚೆನೆ ಮಮತಾಳ ಅಕ್ಕಳಾದ ಲಕ್ಷ್ಮಿ ತನ್ನ 4 ಮಂದಿ ಮಕ್ಕಳನ್ನ ಕರೆದುಕೊಂಡು ಮನೆಗೆ ಬರುತ್ತಾಳೆ. ಮನೆಗೆ ಬಂದಿದ್ದರಿಂದ ಮನೆಯಲ್ಲಿ ಎಲ್ಲಿ ನೋಡಿದರೂ ಮದುವೆಯ ಸಂಭ್ರಮ ಕಾಣುತ್ತಿರುತ್ತದೆ. ಮಂಜರ್ ಈಗಾಗಲೇ ಮಮತಾಳನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡುತ್ತಾ ಆಕೆಯ ಫೋಟೋಗಳಿಗೆ, ರೀಲ್ಸ್ ಗಳಿಗೆ ಲೈಕ್ ಮಾಡುತ್ತಿದ್ದನು. ಈ ಸಂದರ್ಭದಲ್ಲಿ ಮಮತಾಳನ್ನು ಭೇಟಿಯಾಗಿ ಆಕೆಯ ಆಕ್ಟಿಂಗ್ ಬಗ್ಗೆ, ಆಕೆಯ ಸೌಂದರ್ಯದ ಬಗ್ಗೆ ಹೊಗಳುತ್ತಿದ್ದರಿಂದ ಮಮತಾ ಅವನ ಮಾತುಗಳಿಗೆ ನಾಚಿಕೆ ಪಟ್ಟುಕೊಳ್ಳುತ್ತಿದ್ದಳು. ಇನ್ನು ಅಂದಿನಿಂದ ಮಮತಾ ರೀಲ್ಸ್ ಮಾಡಿದ್ರೆ ಮಂಜರ್ ವಿಡಿಯೋ ಶೂಟ್ ಮಾಡುತ್ತಿದ್ದನು. ಈ ರೀತಿಯಾಗಿ ಮಮತಾ ಏನೇ ಮಾಡಿದರೂ ಮಂಜರ್ ಕಾಂಪ್ಲಿಮೆಂಟ್ ಕೊಡುತ್ತಾ, ನೀನು ತುಂಬಾ ಸುಂದರವಾಗಿದ್ದೀಯಾ, ನಿನ್ನ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಂತೇಳಿ ಆಕೆ ಹಿಂದೆ ಸುತ್ತಾಡಿದರು ಕೂಡ ಅವರನ್ನು ನೋಡಿದವರು ಕೂಡ ಅಣ್ಣ ತಂಗಿ ಅಲ್ವಾ, ತುಂಬಾ ಕ್ಲೋಸ್ ಆಗಿ ಇದ್ದಾರೆ ಎಂದು ಅಂದುಕೊಳ್ಳುತ್ತಿದ್ದರು. ಆದ್ರೆ ಯಾರು ಕೂಡ ಅವರ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಹೀಗೆ 5 ದಿನಗಳಲ್ಲೇ ಇವರ ಮಧ್ಯೆ ಒಳ್ಳೆಯ ಪರಿಚಯವಾಗಿ ಆ ಪರಿಚಯ ನಿಧಾನವಾಗಿ ಆತ್ಮೀಯವಾಗಿ ಅಣ್ಣ ತಂಗಿ ಎಂಬ ಸಂಬಂಧವನ್ನು ಕೂಡ ಮರೆತು ಹೋಗಿ ಒಬ್ಬರ ಮೇಲೆ ಒಬ್ಬರು ಇಂಟ್ರೆಸ್ಟ್ ತೋರಿಸುವುದಕ್ಕೆ ಶುರು ಮಾಡುತ್ತಾರೆ. ಆ ನಂತರ ಮದುವೆಯಾದ ನಂತರ ಮಮತಾ ತನ್ನ ಅಕ್ಕಳ ಜೊತೆ ಅತ್ತೆ ಮನೆಗೆ ಹೋದಾಗ ತನ್ನ ಜೊತೆ ಮಂಜರಿಯನ್ನು ಕೂಡ ಕರೆದುಕೊಂಡು ಹೋಗುತ್ತಾಳೆ. ಇನ್ನು ಅಲ್ಲಿಗೆ ಹೋದಾಗ ಮಮತಾ ರೀಲ್ಸ್ ಮಾಡುವಾಗ ಮಂಜರ್ ಆಕೆಯನ್ನು ಮುಟ್ಟಲಾಗದ ಜಾಗದಲ್ಲಿ ಮುಟ್ಟುತ್ತಿದ್ದರಿಂದ ಇಬ್ಬರಲ್ಲೂ ಕೋರಿಕೆಗಳು ಹೆಚ್ಚಾಗಿ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಅಲ್ಲಿರುವ ಹೊಲಕ್ಕೆ ಹೋಗಿ ಇಬ್ಬರು ಲೈಂಗಿಕವಾಗಿ ಸೇರುತ್ತಾ ತಮ್ಮ ಕೋರಿಕೆಗಳನ್ನು ತೀರಿಸಿಕೊಂಡರು. ಹೀಗೆ ಕಂಟಿನ್ಯೂಸ್ ಆಗಿ 5 ದಿನಗಳು ಸೇರುತ್ತಾ ಹೀಗೆ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸುವುದಕ್ಕೆ ಶುರು ಮಾಡುತ್ತಾರೆ. ಇನ್ನು ಯಾವಾಗ ಮದುವೆ ಕೆಲಸಗಳು ಪೂರ್ತಿಯಾದವೋ ಮಮತಾ ತನ್ನ ಮನೆಗೆ ಹೊರಟು ಹೋದರೆ ಮಂಜರ್ ಕೂಡ ತನ್ನ ಊರಿಗೆ ಬಂದು ಓದಿನ ಮೇಲೆ ದೃಷ್ಟಿ ಹರಿಸುತ್ತಾನೆ. ಈ ರೀತಿಯಾಗಿ ಅಂದಿನಿಂದ ಇಬ್ಬರು ಆಗಾಗ ಫೋನ್ ಕಾಲ್ ಮಾಡುತ್ತಾ, ಮೆಸೇಜ್ ಮಾಡುತ್ತಾ ತಮ್ಮ ರಿಲೇಶನ್ಶಿಪ್ ಅನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡುತ್ತಾ ಬಂದರು. ಹೀಗೆ 4 ತಿಂಗಳು ಕಳೆದ ನಂತರ ಮಮತಾಗೆ ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದರಿಂದ ಅದು ಹೆಚ್ಚಾಗಿ ತಡೆದುಕೊಳ್ಳಲಾಗದೆ ವಿಲವಿಲ ಒದ್ದಾಡುತ್ತಿದ್ದರಿಂದ ಆಕೆ ತಂದೆ ತಾಯಿಗಳು ತಿಂಗಳಿಗೆ 1 ಸಾರಿ ಬರುವ ಹೊಟ್ಟೆ ನೋವಾಗಿರಬಹುದು ಎಂದುಕೊಂಡು ಮೊದಲಿಗೆ ಟ್ಯಾಬ್ಲೆಟ್ ಈನ ಕುಡಿಸಿದರೂ ಕಡಿಮೆಯಾಗದೇ ಇದ್ದರಿಂದ ಆಕೆಯನ್ನು ಊರಲ್ಲಿರುವ RMP ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಾರೆ. ಇನ್ನು ಆ ಹುಡುಗಿಯ ಇಂಟರ್ನಲ್ ಪೊಸಿಷನ್ ಗೊತ್ತಾಗದೇ ಇದ್ರು ಇಂಜೆಕ್ಷನ್ ಕೊಟ್ಟು ಕೆಲವು ಟ್ಯಾಬ್ಲೆಟ್ಸ್ ಗಳನ್ನು ಕೊಟ್ಟಿದ್ದರಿಂದ ಮಮತಾಗೆ ಸ್ವಲ್ಪ ಗುಣವಾಗುತ್ತದೆ. ಆಗ RMP ಡಾಕ್ಟರ್ ಈ ನೋವು ಹೀಗೆ ಇದ್ದರೆ ಸಿಟಿಯಲ್ಲಿರುವ ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗಿ ಎಂದು ಅಡ್ವೈಸ್ ಕೊಟ್ಟಿದ್ದರಿಂದ ಮಮತಾಳ ತಂದೆ ತಾಯಿಗಳು ಆಕೆಯನ್ನು ಮನೆಗೆ ಕರೆದುಕೊಂಡು ಬಂದರು. ಇನ್ನು ಮಾರನೇ ದಿನ ಬೆಳಿಗ್ಗೆವರೆಗೂ ಎಲ್ಲವೂ ಚೆನ್ನಾಗಿ ಇದ್ರು ಇದ್ದಕ್ಕಿದ್ದಂತೆ ಪೇನ್ ಜಾಸ್ತಿಯಾಗಿ ತಡೆದುಕೊಳ್ಳಲಾಗದೆ ಒದ್ದಾಡುತ್ತಿದ್ದರಿಂದ ಮಮತಾಳ ತಾಯಿ ಆಕೆಯನ್ನು ಸಿಟಿಯಲ್ಲಿರುವ ಲೇಡಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಾಳೆ. ಆಗ ಚೆಕ್ ಮಾಡಿದ ಡಾಕ್ಟರ್ಸ್ ಗಳು ಮಮತಾ ಪ್ರೆಗ್ನೆಂಟ್
ಪ್ರೆಗ್ನೆಂಟ್ ಆಗಿದ್ದಾಳೆ. ಆಕೆಗೆ 4 ತಿಂಗಳು ತುಂಬಿದೆ ಎಂದು ಹೇಳಿದಾಗ ತನ್ನ ತಾಯಿಗೆ ಆಕಾಶ ಬಂದು ತಲೆಯ ಮೇಲೆ ಬಿದ್ದ ಹಾಗೆ ಆಗುತ್ತದೆ. ಇನ್ನು ಹಾಸ್ಪಿಟಲ್ ಹತ್ತಿರವೇ ಈ ಗರ್ಭಕ್ಕೆ ಕಾರಣ ಯಾರು ಎಂದು ಕೇಳಿದಾಗ ಅದಕ್ಕೆ ಮಮತಾ ಸೈಲೆಂಟ್ ಆಗಿ ಇದ್ದುಕೊಂಡು ಅಳುತ್ತಿದ್ದರಿಂದ ಆಕೆಯನ್ನು ಮನೆಗೆ ಕರೆದುಕೊಂಡು ಬಂದು ಗಂಡನ ಬಳಿ ಈಕೆ ನಮ್ಮ ಮರ್ಯಾದೆಯನ್ನು ಕಳೆದು ಹಾಕಿದ್ದಾಳೆ, ಯಾರ ಹತ್ತಿರನ ಹೋಗಿ ಹೊಟ್ಟೆಯನ್ನು ತುಂಬಿಸಿಕೊಂಡಿದ್ದಾಳೆ ಎಂದು ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತಾಳೆ. ಆಗ ರಮೇಶ್ ಚಂದ್ರ ಈಕೆಯನ್ನು ಹೊಡೆದು ಬೈದು ಅದಕ್ಕೆ ಕಾರಣ ಯಾರು ಎಂದು ಕೇಳಿದಾಗ ಆಗ ಮಮತಾಗೆ ಬೇರೆ ದಾರಿ ಇಲ್ಲದೆ ನಡೆದ ವಿಷಯವನ್ನು ಹೇಳಿದ್ದರಿಂದ ತಂದೆ ತಾಯಿ ಒಂದೇ ಸಾರಿಗೆ ಶಾಕ್ ಆಗುತ್ತಾರೆ. ಹೀಗೆ ವರ್ಷೆಯಲ್ಲಿ ಅಣ್ಣನಾಗುವನ ಜೊತೆ ಹೊಟ್ಟೆ ತುಂಬಿಸಿಕೊಂಡಿದ್ದಾಳೆಂದು ಊರಿನವರಿಗೆ ಗೊತ್ತಾದರೆ ಕುಟುಂಬದ ಮರ್ಯಾದೆಯ ಜೊತೆ ನನ್ನ ಮಗಳಿಗೆ ಮದುವೆ ಆಗುವುದಿಲ್ಲ ಎಂದು ಮಂಜರ್ ಫ್ಯಾಮಿಲಿಯನ್ನ ಮನೆಗೆ ಕರೆಸಿಕೊಳ್ಳುತ್ತಾರೆ. ಹೀಗೆ ನಡೆದ ಕಥೆಯನ್ನು ಅವರಿಗೆ ಹೇಳಿ ಇನ್ನು ಮುಂದೆ ಮಂಜರ್ ಮಮತಾ ತಂಟೆಗೆ ಬರಬಾರದು, ಒಂದು ವೇಳೆ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೀವನ ಪರ್ಯಂತ ಜೈಲಿಗೆ ಹಾಕಿಸ್ತೀವಿ ಅಂತ ಹೇಳಿದ್ದರಿಂದ ಮಂಜರ್ ಮತ್ತು ಅವನ ಫ್ಯಾಮಿಲಿಗೆ ಬೇರೆ ದಾರಿ ಇಲ್ಲದೆ ಅವರು ಹೇಳಿರುವ ಟರ್ಮ್ಸ್ ಅಂಡ್ ಕಂಡೀಷನ್ ಗೆ ಒಪ್ಪಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಮಾರನೇ ದಿನ ಮಮತಾಳ ತಂದೆ ತಾಯಿಗಳು ಊರಲ್ಲಿ ಯಾರಿಗೂ ಸಹ ಗೊತ್ತಾಗದ ಹಾಗೆ ಸಿಟಿಯಲ್ಲಿ ಒಂದು ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋಗಿ ಪಿಂಡವನ್ನು ಕರಗಿಸುತ್ತಾರೆ. ಇನ್ನು ಮುಂದೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಆದಷ್ಟು ಬೇಗ ಮಮತಾಳಿಗೆ ಮದುವೆ ಮಾಡಬೇಕೆಂದು ಡಿಸೈಡ್ ಆಗುತ್ತಾರೆ. ಒಂದು ಕಡೆ ತಂದೆ ತಾಯಿಗಳು ಮದುವೆ ಸಂಬಂಧವನ್ನು ಹುಡುಕುತ್ತಿದ್ದರೆ ಇನ್ನೊಂದು ಕಡೆ ಮಮತಾ ಮಂಜ ಜೊತೆ ಈಗಾಗಲೇ ಗಾಢವಾದ ಪ್ರೀತಿಯಲ್ಲಿದ್ದರಿಂದ ಅವನ ಜೊತೆ ಲೈಫ್ ಲಾಂಗ್ ಇರಬೇಕೆಂದು ಅಂದುಕೊಳ್ಳುತ್ತಾಳೆ. ಇನ್ನು ಮಂಜರ್ ಕೂಡ ಮಮತಾಳನ್ನು ಬಿಟ್ಟಿರಲಾರದೆ ಒಂದು ಪ್ಲಾನ್ ಅನ್ನು ಮಾಡುತ್ತಾನೆ. ಇದು ಹೀಗಿರುವಾಗ ಮಮತಾಳ ತಂದೆ ತಾಯಿಗಳು ಬೆಂಗಳೂರಿಗೆ ಸೇರಿದ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗನ ಜೊತೆ ಮಮತಾಳ ಮದುವೆ ಮಾಡಬೇಕೆಂದು ನೋಡುತ್ತಿರುವಾಗ ಮದುವೆ ಒಂದು ವಾರವಿರುವಾಗ ಮಮತಾ ಪಾರ್ಲರ್ ಹೋಗಿ ಬರುತ್ತೇನೆಂದು ಹೇಳಿ ತಂದೆ ತಾಯಿಗೆ ಹೇಳಿ ಹೊರಗಡೆ ಹೋಗುವುದು. ಅಷ್ಟೊತ್ತಿಗಾಗಲೇ ಮನೆಯ ಹೊರಗಡೆ ಬೈಕ್ ಮೇಲೆ ರೆಡಿಯಾಗಿದ್ದ ಮಂಜರ್ ಮಮತಾಳನ್ನ ಒಂದು ದೇವಸ್ಥಾನದ ಬಳಿಗೆ ಕರೆದುಕೊಂಡು ಹೋಗುತ್ತಾನೆ. ಹೀಗೆ ಆ ಮದುವೆಗೆ ಎಲ್ಲವನ್ನು ರೆಡಿ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡುತ್ತಾ ಎಲ್ಲರಿಗೂ ಪ್ರೀತಿಯ ಬಗ್ಗೆ ಮದುವೆ ಬಗ್ಗೆ ಹೇಳಿದ್ದರಿಂದ ಈ ನ್ಯೂಸ್ ಎಲ್ಲ ಕಡೆ ವೈರಲ್ ಆಗುತ್ತದೆ. ಇನ್ನು ಮದುವೆ ಆದ ನಂತರ ಮಂಜರ್ ಮಮತಾಳನ್ನು ಮನೆಗೆ ಕರೆದುಕೊಂಡು ಹೋದಾಗ ಅವನ ಪೇರೆಂಟ್ಸ್ ಅಬ್ಜೆಕ್ಷನ್ ಮಾಡದೆ ಅವರನ್ನು ಹೊರಗಡೆ ಕರೆದುಕೊಳ್ಳುತ್ತಾರೆ. ಆದರೆ ಮಮತಾಳ ತಂದೆ ತಾಯಿಗಳು ಮದುವೆ ವಿಷಯ ಗೊತ್ತಾಗಿ ಮಂಜರ್ ಮನೆಗೆ ಹೋಗಿ ಜೋರಾಗಿ ಜಗಳ ಮಾಡಿ ಮಂಜರ್ನನ್ನು ಹೊಡೆದು ಬೈದಿದ್ದರಿಂದ ಈ ಇಶ್ಯೂ ಪೊಲೀಸ್ ಸ್ಟೇಷನ್ ವರೆಗೂ ಹೋಗುತ್ತದೆ. ಆಗ ಪೊಲೀಸರು ಪಂಚಾಯಿತಿ ಮಾಡಿ ಅವರಿಬ್ಬರು ಮೇಜರ್ ಅಂತ ಎರಡು ಕುಟುಂಬಕ್ಕೂ ಬುದ್ಧಿ ಹೇಳಿ ಕಳಿಸುತ್ತಾರೆ. ಇನ್ನು ಅಂದಿನಿಂದ ಮಂಜರ್ ಮಮತಾ ಹ್ಯಾಪಿಯಾಗಿದ್ರು ಊರಿನವರು ಮಾತ್ರ ಮಮತಾಳ ತಂದೆಯನ್ನು ನಿಮ್ಮ ಮಗಳು ಅಣ್ಣನ ವರ್ಷೆ ಅವನನ್ನು ಮದುವೆ ಆಗಿದ್ದಾಳೆ, ಹಾಗೆ ಹೀಗೆ ಬಿಟ್ಟೆ ನಿನಗೆ ನಾಚಿಕೆ ಆಗಲ್ವಾ, ನಿಂದು ಒಂದು ಬದುಕೇನ ಎಂದು ಒಬ್ಬೊಬ್ಬರು ಒಂದೊಂದು ರೀತಿ ಚುಚ್ಚು ಮಾತುಗಳನ್ನು ಆಡುವುದಕ್ಕೆ ಶುರು ಮಾಡುತ್ತಾರೆ. ಇದರಿಂದ ಮಮತಾಳ ತಂದೆ ಮಾನಸಿಕವಾಗಿ ಕುಗ್ಗಿ ಹೋಗಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಆ ನಂತರ ಮಂಜರ್ ಮನೆಗೆ ಹೋಗಿ ನಾನು ತಪ್ಪು ಮಾಡಿದೆ, ತಪ್ಪಿಗೆ ಪ್ರಾಯಶ್ಚಿತವಾಗಿ ಇಬ್ಬರಿಗೂ ಗ್ರಾಂಡ್ ಆಗಿ ಮದುವೆ ಮಾಡುತ್ತೇನೆ ಎಂದು ಹೇಳಿ ಅಲ್ಲಿಯವರೆಗೂ ಮಮತಾ ಮನೆಯಲ್ಲಿ ಇರಬೇಕೆಂದು ಹೇಳಿ ತನ್ನ ಮಗಳನ್ನು ಮನೆಗೆ ಕರೆದುಕೊಂಡು ಬರುತ್ತಾನೆ. ಹೀಗೆ 4-5 ತಿಂಗಳು ಕಳೆದರೂ ಮಮತಾಳ ತಂದೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬರದಿದ್ದರಿಂದ ಅದೇ ಸಮಯದಲ್ಲಿ ಮಂಜರ್ಗೆ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಸಿಕ್ಕಿದ್ದರಿಂದ ಮಮತಾಳನ್ನ ತನ್ನ ಪಾರ್ಟ್ನರ್ ಆಗಿ ಮಾಡಿಕೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗಬೇಕೆಂದು ಅಂದುಕೊಳ್ಳುತ್ತಾನೆ. ಹೀಗೆ ಧೈರ್ಯ ಮಾಡಿ ಮಮತಾಳ ತಂದೆಗೆ ಕಾಲ್ ಮಾಡಿ ನಮಗೆ ಯಾವಾಗ ಮದುವೆ ಮಾಡುತ್ತೀರಾ, ಮಮತಾಗೆ ಕಾಲ್ ಮಾಡಿದ್ರೆ ಲಿಫ್ಟ್ ಮಾಡುತ್ತಿಲ್ಲ, ನಾನು ಬಂದು ಮಮತಾಳನ್ನ ಕರೆದುಕೊಂಡು ಬರುತ್ತೇನೆಂದು ಹೇಳಿದಾಗ ಅದಕ್ಕೆ ಮಮತಾಳ ತಂದೆ ನನ್ನ ಮಗಳು ನಿನ್ನ ಬಳಿಯೇ ಇದ್ದಾಳೆ, ನಾನೇಕೆ ಮತ್ತೆ ಮದುವೆ ಮಾಡಿ ಕಳಿಸಲಿ, ನಿಮಗೆ ಇಷ್ಟ ಬಂದ ಹಾಗೆ ಮಾಡಿಕೊಳ್ಳಿ ಎಂದು ಹೇಳಿ ಫೋನ್ ಅನ್ನ ಕಟ್ ಮಾಡುತ್ತಾನೆ. ಇದನ್ನು ಕೇಳಿದ ಮಂಜರ್ ಒಂದೇ ಸಾರಿಗೆ ಶಾಕ್ ಆಗುತ್ತಾನೆ. ಆ ನಂತರ ತನ್ನ ತಂದೆ ತಾಯಿಗಳನ್ನು ಕರೆದುಕೊಂಡು ಮಮತಾಳ ಮನೆಗೆ ಹೋಗಿ ಅಲ್ಲಿ ಮಮತಾಳ ತಂದೆಯನ್ನು ಜೋರಾಗಿ ಕೇಳಿದಾಗ ನನ್ನ ಮಗಳನ್ನು ಮಂಜರ್ ಫ್ಯಾಮಿಲಿಯೇ ಏನೋ ಮಾಡಿದೆ, ಈಗ ಬಂದು ನನ್ನನ್ನೇ ಕೇಳುತ್ತಿದ್ದಾರೆ ಎಂದು ಮಂಜರ್ ತಂದೆ ತಾಯಿಯನ್ನು ಹೊಡೆದು ಬೈದು ಆಚೆಗೆ ತಳ್ಳುತ್ತಾರೆ. ಡೌಟ್ ಬಂದ ಮಂಜರ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನನ್ನ ಹೆಂಡತಿ ಮಿಸ್ ಆಗಿದ್ದಾಳೆ ಎಂದು ಮಿಸ್ಸಿಂಗ್ ಕೇಸ್ ಅನ್ನ ಫೈಲ್ ಮಾಡುತ್ತಾನೆ. ಈ ರೀತಿಯಾಗಿ ಮೊದಲಿಗೆ ಮಮತಾಳ ತಂದೆಯನ್ನು ವಿಚಾರಿಸಿದಾಗ ನನಗೇನು ಗೊತ್ತಿಲ್ಲ ಎಂದು ಸುಳ್ಳು ಹೇಳಿದರೂ ಕೂಡ ಪೊಲೀಸರು ತಮ್ಮ ಸ್ಟೈಲ್ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಆತನು ನಡೆದೆಲ್ಲವನ್ನು ಕೂಡ ಹೇಳುತ್ತಾನೆ. ಈ ರೀತಿಯಾಗಿ ತನ್ನ ಮಗಳನ್ನು ಮಂಜರ್ ಮನೆಯಿಂದ ಕರೆದುಕೊಂಡು ಬಂದಾಗ 2 ದಿನಗಳಲ್ಲಿ ಮಂಜರ್ ಜೊತೆ ಮದುವೆ ಮಾಡುತ್ತೇನೆಂದು ಹೇಳಿ ಆಕೆಗೆ ಇಷ್ಟವಾದ ಅಡುಗೆಗಳನ್ನು ಮಾಡಿ ಮಮತಾಳು ಕೂಡ ಅಂದು ಸಂತೋಷದಿಂದ ಊಟ ಮಾಡಿ ಕೊನೆಗೆ ಹಲ್ವವನ್ನು ತಿಂದಾಗ ಅದಾದ ಸ್ವಲ್ಪ ಹೊತ್ತಿಗೆ ಮಮತಾ ಜ್ಞಾನ ತಪ್ಪಿ ಬಿದ್ದು ಹೋದಳು ಎಂದು ಆ ಸಮಯದಲ್ಲಿ ಒಂದು ಚಾಕುವನ್ನು ತೆಗೆದುಕೊಂಡು ಮಮತಾಳಿಗೆ ಚುಚ್ಚಿ ಕೊಲೆ ಮಾಡಿ ಹೊಲದಲ್ಲಿ ಸುಟ್ಟು ಹಾಕಿದನು ಎಂದು ಹೇಳಿದಾಗ ಪೊಲೀಸರ ಜೊತೆ ಮಂಜರ್ ಫ್ಯಾಮಿಲಿ ಕೂಡ ಶಾಕ್ ಆಗುತ್ತದೆ. ಇನ್ನು ಪೊಲೀಸರು ಕೇಸ್ ಅನ್ನ ಫೈಲ್ ಮಾಡಿ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಿದಾಗ ಮಮತಾಳ ತಂದೆಗೆ 20 ವರ್ಷಗಳ ಕಾರಾಗೃಹ ಶಿಕ್ಷೆ ನೀಡಿದರೆ ಆತನಿಗೆ ಸಹಾಯ ಮಾಡಿದ ಅವನ ಹೆಂಡತಿಗೆ 5 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಎಂದು ಪ್ರಕಟಿಸುತ್ತದೆ. ಆದ್ರೆ ಮಮತಾಳ ತಂದೆಗೆ 20 ವರ್ಷ ಜೈಲು ಶಿಕ್ಷೆ ಆದರೂ ಕೂಡ ಫೇಸ್ ಅಲ್ಲಿ ಯಾವುದೇ ರೀತಿಯ ಪಶ್ಚಾತ್ತಾಪವಿಲ್ಲದೆ ಅಣ್ಣನನ್ನೇ ಮದುವೆ ಮಾಡಿಕೊಂಡು ಕುಟುಂಬದ ಗೌರವ ಹಾಳು ಮಾಡಿರುವ ಇಂಥ ಹುಡುಗಿಯನ್ನು ಕೊಂದಿರುವುದಕ್ಕೆ ನನಗೆ ಯಾವುದೇ ರೀತಿಯ ಚಿಂತೆ ಇಲ್ಲ
ಎಷ್ಟು ವರ್ಷ ಬೇಕಾದರೂ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತೇನೆ ಎಂದು ಹೇಳುವುದು ಗಮನಾರ್ಹವಾಗಿದೆ. ಸ್ನೇಹಿತರೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.